ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ನುಗ್ಗೆಕಾಯಿ ಸಾಂಬಾರು. ತುಂಬ ಸ್ಪೈಸಿಯಾಗಿ ಚೆನ್ನಾಗಿ ನೋಡಿ ಈ ರೀತಿ ಬರುತ್ತೆ. ಬನ್ನಿ ಬೇಗ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬಂದುಬಿಡೋಣ. ಈಗ ನಾನು ಒಂದು 10ರಿಂದ 12 ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ಆರೋಗ್ಯಕ್ಕೆ ಕಬ್ಬಿಣದ ಅಂಶ ಚೆನ್ನಾಗಿ ಸಿಗುತ್ತೆ. ನೋಡಿ ಈ ರೀತಿ ಮೀಡಿಯಮ್ ಆಗಿ ಒಂದು 3 ಇಂಚು 2-2.5 ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ತೊಳೆದು ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 50ರಿಂದ 75 ಗ್ರಾಮು, ಅತಿ ಹೆಚ್ಚು ಬೇಳೆ ಬೇಡ, 50ರಿಂದ 75 ಗ್ರಾಮ್ ಬೇಳೆನ ನೆನೆಸಿ ರೆಡಿ ಇಟ್ಕೊಳ್ಳಿ. ಈಗ ಇದಕ್ಕೆ ಮಸಾಲೆ ರುಬ್ಕೊಂಡು ಬಂದುಬಿಡೋಣ. ಬಹಳ ಬೇಗವಾಗಿ ಇದು ಮಸಾಲೆ ರುಬ್ಕೊಬರೋಣ. ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಕಾಯಿ ಮತ್ತು ಒಂದು 8ರಿಂದ 10 ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಅಂದರೆ ಚಿಕ್ಕದು ಪಾಯಿ, ಒಂದು ಗೆಡ್ಡೆ ಚಿಕ್ಕದು ಸಾಕು. ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಈಗ 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ. ಸ್ವಲ್ಪ 2 ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ನಾನು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮಸಾಲೆ ಪೌಡರ್ ಮನೇಲೆ ಆಡಿರ್ತಕ್ಕಂಥದ್ದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಅದಾದ ನಂತರ ಇದಕ್ಕೆ 5ರಿಂದ 6 ಬ್ಯಾಡಗಿ, 5ರಿಂದ 6 ಒಣ ಕಾಶ್ಮೀರಿ ಮೆಣಸಿಕಾಯಿ ಖಾರ ಇರತಕ್ಕಂಥದ್ದು, 2ರಿಂದ 3 ಚಿಟಿಕೆಯಷ್ಟು ಜೀರಿಗೆ ಬಾಂಡಿಲಿ ಹುರಿದಿರ್ತಕ್ಕಂಥದ್ದು ಇದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಬಂದುಬಿಡೋಣ ನೋಡಿ. ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಈಗ ನಾನು ಕುಕ್ಕರ್ನ ಇಟ್ಟು 1.5ರಿಂದ 2 ಟೇಬಲ್ ಸ್ಪೂನಷ್ಟು ಕಡಲೆ ಎಣ್ಣೆನ ಆ್ಯಡ್ ಮಾಡಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ 1-2ರಿಂದ 3 ಟೊಮೊಟೊನ ಆ್ಯಡ್ ಮಾಡಿದ್ರೆ ನೋಡಿ. ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಈಗ ಸ್ವಲ್ಪ ಇದು ಸಾಸಿವೆ ಸಿಡಿಲಿ. ನುಗ್ಗೆಕಾಯಿ ಹೆಲ್ತ್ಗೆ ತುಂಬ ಒಳ್ಳೆಯದು, ಆದರೆ ಬೇಸಿಗೆಯಲ್ಲಿ ಸ್ವಲ್ಪ ಹೀಟ್ ಬಾಡಿಗೆ ಜಾಸ್ತಿ ಇರುತ್ತೆ ನೋಡಿ. ನಾನೇನು ಹೇಳಿದ್ದೆ, 2ರಿಂದ 3 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆದ್ರೂ ನುಗ್ಗೆಕಾಯಿ ತುಂಬ ಒಳ್ಳೆಯದು, ಹೆಲ್ತ್ಗೆ ತುಂಬ ಒಳ್ಳೆಯದು, ಅದರಲ್ಲಿ ಫ್ಯಾಮಿಲಿ ಮ್ಯಾನ್ಗಳಿಗೆ ಇನ್ನೂ ತುಂಬ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಮತ್ತೆ ಸಪ್ಪರಿಸ್ಕೊಂಡು ತಿಂತಾ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ನುಗ್ಗೆಕಾಯಿ ಸಾಂಬಾರು. ಈಗ ಇದಕ್ಕೆ ನಾನು 2ರಿಂದ 3 ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮಿಕ್ಸಿಗೆ ಮೊದಲೇ ಟೊಮೊಟೊ ಆ್ಯಡ್ ಮಾಡಿಲ್ಲ. ಯಾಕೆ ಅಂದರೆ ಸ್ವಲ್ಪ ಹುಳಿ ಅಂಶ ಟೊಮೊಟೊ ಮತ್ತು ಈರುಳ್ಳಿ ಬಾಯಿಗೆ ಸಿಗಬೇಕು. ನಾವು ನುಗ್ಗೆಕಾಯಿ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿಲ್ಲ ಅಂದ್ರೂ ಹುಳಿ ಅಂಶ ಬಿಟ್ಕೊಳ್ಳುತ್ತೆ. ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಸಾಂಬಾರು. ನಾನು ಏನು ಮೊದಲೇ ಅರ್ದಿದ್ದೆ ಮಸಾಲೆನ, ಆ ಮಸಾಲೆನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಇದರೊಳಗಡೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ 1.5ರಿಂದ 2 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಾದ ನಂತರ ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು, ನನಗೆ ಮೀಡಿಯಮ್ ಆಗಿರಬೇಕು, 1 ಲೀಟ್ರಷ್ಟು ನೀರನ್ನ ಆ್ಯಡ್ ಮಾಡಿದ್ದೀನಿ ನಾನು. ಅತಿಯಾಗಿ ನುಗ್ಗೆಕಾಯಿ ಸಾಂಬಾರು ಗಟ್ಟಿಯಾಗೂ ಇರಬಾರ್ದು, ಅತಿಯಾಗಿ ತೆಳುವಾಗೂ ಇರಬಾರ್ದು. ತೆಳುವಾಗಿದ್ದರೆ ನುಗ್ಗೆಕಾಯಿಗೆ ಮಸಾಲೆ ಹತ್ತಿರಲ್ಲ, ಗಟ್ಟಿಯಾಗಿದ್ದರೆ ನುಗ್ಗೆಕಾಯಿ ಫ್ಲೇವರು ನಮಗೆ ಸಿಗಲ್ಲ, ತಿನ್ನಬೇಕಾದ್ರೆ ಬರೀ ಮಸಾಲೆ ಸಿಗುತ್ತೆ. ಹಾಗಾಗಿ ಮೀಡಿಯಮ್ ಆಗಿರಲಿ. ಈಗ ನೀರು ಕುದೀತಾ ಇದೆ. ಕುದ್ದ ಮೇಲೆ ನಾನೇನು ಆವಾಗಲೇ ಹೇಳಿದ್ದೆ 50ರಿಂದ 75 ಗ್ರಾಮು ಬೇಳೆನ, ಆ ಬೇಳೆನ ಇದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕುದ್ದ ಮೇಲೆ, ಈಗ ಬೇಳೆ ಕುದ್ಮೇಲೆ ಮತ್ತೆ ಏನು ನಾನು ಹಚ್ಚಿ ರೆಡಿ ಇಟ್ಕೊಂಡಿದ್ದೆ ನುಗ್ಗೆಕಾಯಿನ ಅದನ್ನೆಲ್ಲನೂ ಇದರೊಳಗಡೆ ಆ್ಯಡ್ ಮಾಡಿದ್ದಾದಮೇಲೆ ಮತ್ತೆ ಕುದಿಬೇಕಿದು. ಕುದ್ದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೋಣ. ಈಗ ಆ್ಯಡ್ ಮಾಡೋದ್ರಿಂದ ನಾವು ಕುಕ್ಕರಲ್ಲಿಟ್ಟು ಕೂಗ್ಸೋದ್ರಿಂದ ನುಗ್ಗೆಕಾಯಿ ಉಪ್ಪು ಖಾರ ಮತ್ತು ನೀರಿನಂಶ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ.
ಆಗ ನಮಗೆ ನುಗ್ಗೆಕಾಯಿ ತಿನ್ನಬೇಕಾದ್ರೆ ಟೇಸ್ಟ್ ಬರಬೇಕು. ಸಾಂಬಾರು ಚೆನ್ನಾಗಿದ್ದು ನುಗ್ಗೆಕಾಯಿ ಸಪ್ಪೆ ಇದ್ದರೆ ಏನೂ ಚೆನ್ನಾಗಿರಲ್ಲ. ಸಾಂಬಾರ್ಗಿನ್ನ ನುಗ್ಗೆಕಾಯಿ ಒಳಗಡೆ ನಾವು ಚೀಪ್ಬೇಕಾದ್ರೆ ಬರುತ್ತಲ್ಲ ಸ್ವಾದ, ಅದು ಸಖತ್ತಾಗಿರಬೇಕು. ಈಗ ಕುಕ್ಕರ್ನ ಕೂಗಿಸಿ ನಾನು 3ರಿಂದ 4 ಕೂಗಿಸ್ಕೊಳ್ತೀನಿ. ನಮ್ಮದು ಹಳೆ ಕುಕ್ಕರು, ನೀವು ನೋಡ್ಕೊಳ್ಳಿ ನುಗ್ಗೆಕಾಯಿ ಬೇಯಬೇಕಾದ್ರೆ ಯಾವ ಹದ ಎಷ್ಟು ಕೂಗಿಸ್ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ನೋಡಿ, ಒಂದು ನುಗ್ಗೆಕಾಯಿ ಒಡೆದಿಲ್ಲ, ತುಂಬ ಚೆನ್ನಾಗಿ ಸ್ಪೈಸಿಯಾಗಿ ಸಖತ್ತಾಗೈತೆ. ಅಬ್ಬಬ್ಬಬ್ಬ, ನುಗ್ಗೆಕಾಯಿ ಹಿಂಗೆ ತಗೊಂಡು ತಿಂದ್ಬಿಡೋಣ ಅನ್ನಿಸ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.